ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಯೂಟ್ಯೂಬ್ ಚಾನಲ್. ಸುಮಾರು ದಿನ ವೀಡಿಯೋ ಮಾಡ್ತಿಲ್ಲ, ವೀಡಿಯೋ ಮಾಡೋಕ್ಕಾಯ್ತಿಲ್ಲ. ಯಾಕಂತಂದರೆ ಪೂರ್ತಿ ಕತ್ತು ನೋವು, ಮಧ್ಯ ಮೂಳೆ ಪೂರ್ತಿ ನೋವು ನನಗೆ, ಮತ್ತು ತಲೆನೂ ನೋವು. ಮಧ್ಯ ಮೂಳೆ ಪೂರ್ತಿ ಏಟಾಗಿದೆ. ಎಲ್ಲ ಈ ಚಿಕ್ಕ ವಯಸ್ಸಲ್ಲೇ ಹೇಳಿದ್ನಲ್ಲ, ಸಕ್ಕತ್ತು ಭಾರ ಆಗಿರೋ ಎಲ್ಲ ಒತ್ತಿ 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 ನನಗೆ ಆಗಿರೋದು. ಒಂದು ಆಪ್ರೇಷನ್ ಆಗಿರೋದು, ಇನ್ನೊಂದು ಭಾರೆಯಲ್ಲಿ ಎತ್ತಿ ಆಗಿರೋದು ನನಗೆ. ತಲೆನೂ ಸಕ್ಕ ತೊಂದರೆ ನನಗೆ, ಕತ್ತಿನ ಮೂಳೆ ಮಧ್ಯ ಮೂಳೆ ಎಲ್ಲ ತೊಂದರೆ. ಅಡ್ಮಿಟ್ ಎಲ್ಲ ಆಗಿದೆ ಸುಮಾರು ದಿವಸ. ಅಲ್ಲಿ MRI ಸ್ಕ್ಯಾನು ಮೊದಲು ಬೆಂಗಳೂರಲ್ಲಿ ಆಪ್ರೇಷನ್ ಆಗಿದ್ದ ಟೈಮಲ್ಲಿ ಅವರು ನಮ್ಮ ಕೈಗೆ ಯಾವುದು ಸ್ಕ್ಯಾನಿಂಗ್ ರಿಪೋರ್ಟ್ ಯಾವುದು ಕೊಡೋಲ್ಲ. ಬೆಂಗಳೂರಲ್ಲಿ ಆಪ್ರೇಷನ್ ಆಗಿದ್ದು ನನಗೆ ನಿಮಾನ್ಸಲ್ಲಿ, ಅಲ್ಲಿ ಯಾವುದು ನಮ್ಮ ಕೈಗೆ ಕೊಡೋದೇ ಇಲ್ಲ. ಲಾಸ್ಟಿಗೆ ಅವರು ಇಲ್ಲಿ MRI ಸ್ಕ್ಯಾನ್ ಮಾಡೋ ಡಾಕ್ಟರ್ ರೂಮ್ ಕಂಪ್ಯೂಟರ್ ಕಳಿಸ್ಕೊಡ್ತಾರೆ. ಅಲ್ಲಿ ನೋಡಿಬಿಟ್ಟು ಏನು ಸರಿಯಾಗಿ ಹೇಳೋದೇ ಇಲ್ಲ. ಅವರು ಫಿಸಿಯೋಥೆರಪಿ ಮಾಡಿ ಎಕ್ಸಸೈಸ್ ಮಾಡಿ ಕ್ಲಿಯರ್ ಆಯ್ತದೆ ಅಂತ ಹೇಳ್ತಾರೆ, ಯಾವುದೂ ಆಗೋಲ್ಲ. ಆಮೇಲೆ ನಾನು ಇಲ್ಲಿ ಇರೋ ಜಾಗದಲ್ಲಿ ಅಷ್ಟಕ್ಕೆ MRI ಸ್ಕ್ಯಾನ್ ಎಲ್ಲ ಮಾಡಿಸಿ ಸಕ್ಕತ್ತು ನನಗೆ ನೋವು ಜಾಸ್ತಿಯಾಗಿ ಮೊಕ್ಕೆಲ್ಲ ಊದ್ಕೊಳ್ಳೋದು, ಕೈ ಊದ್ಕೊಳ್ಳೋದು. ಇವಾಗಲೂ ಈ ಕೈ ಊದ್ಕೊಂಡೈತೆ. ಹಂಗೆಲ್ಲ ಆಗೋ ಟೈಮಲ್ಲಿ ಅಷ್ಟು ಹೋಗೋ ಟೈಮಲ್ಲಿ ಎಲ್ಲಿ ಹೋದ್ರೂ MRI ಸ್ಕ್ಯಾನ್ ಕೇಳ್ತಾರೆ, ಯಾವುದೂ ಮಾಡ್ಸೋಕ್ಕಾಗಲ್ಲ. ಮಾಡಿಸ್ರು ಸಕ್ಕ ದುಡ್ಡು ಆಯ್ತದೆ. ಲಾಸ್ಟ್ಗೆ ಇಂಜೆಕ್ಷನ್ ಮಾತ್ರ ತಕ ಮನೆಗೆ ಬರೋದು. ಹಂಗೆ ಆಗಿ ಜಾಸ್ತಿ ಸೀರಿಯಸ್ ಆಗಿ ಹೋಗಿ ಅಡ್ಮಿಟ್ ಆಗಿದ್ದ ಟೈಮಲ್ಲಿ ಅವ್ರು MRI ಸ್ಕ್ಯಾನ್ ಕೇಳಿದ್ರು. MRI ಸ್ಕ್ಯಾನ್ ಮಾಡಿಸಿದ ಟೈಮಲ್ಲಿ ಗೊತ್ತಾಯಿತು ಹೊಟ್ಟೆಲಿ 2 ಗೆಂಡೆ ಇದೆ ಅಂತ. ಒಂದು ದೊಡ್ಡದು, ಒಂದು ಚಿಕ್ಕದು 2 ಗೆಂಡೆ ಇದೆ ಹೊಟ್ಟೆಲಿ. ಇನ್ನೊಂದು ಕತ್ತಿನ ಮೂಳೆ ಸಮದೋಗಿದೆ, ಮಧ್ಯ ಮೂಳೆ ಪೂರ್ತಿ ಸಮದೋಗಿದೆ. ಇದೆಲ್ಲ ಏನಕ್ಕೆ ಕಾರಣ ಅಂತೇಳಿದ್ರೆ ನಾನು ಫಸ್ಟ್ ವೀಡಿಯೋಲ್ಲ ನಾನು ಹೇಳಿದ್ದೀನಿ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಯ್ತದೆ ಏನು ವೀಡಿಯೋ ಅಂತ. ಸಕ್ಕತ್ತು ಭಾರ ಎತ್ತಿ, ನಾನು ಚಿಕ್ಕ ಏಜಲ್ಲೇ ಸಕ್ಕತ್ತು ಭಾರ ಎತ್ತಿ ನನಗೆ ಈ ಥರ ಆಗಿರೋದು. ಹಿಂಗೆ ಬೇರೆ ಯಾವ ಕಾಯಿಲೆಗಳು ನನಗಿಲ್ಲ. ಒಂದು ಆಪ್ರೇಷನ್ ಆಗಿರೋದು ಬೇರೆ, ಇದೊಂದು ಬೇರೆ. ಆ ಥರ ಆಗಿದೆ ನನಗೆ. ಏನಕ್ಕೂ ನನಗೆ ಆಗಲ್ಲ ಆ ಥರ ಕಷ್ಟ. ಮುಖ ಊದ್ಕೊಳ್ಳೋದು, ಕೈಗಳೆಲ್ಲ ಊದ್ಕೊಳ್ಳೋದು. ಕತ್ತು ನೋವು ಬರೋ ಟೈಮಲ್ಲಿ ಕೈ ಎಳುತ್ತಾ, ಕೈ ಇವಾಗಲೂ ಊದ್ಕೊಂಡೈತೆ. ಆ ಥರ ಆಯ್ತದೆ. ಕತ್ತು ಏನಕ್ಕೂ ಆಗಲ್ಲ, ಏನಕ್ಕೂ ಆಗಲ್ಲ. ಎಷ್ಟೋ ದಿವಸ ಹಾಸ್ಪಿಟಲ್ ಮನೆಗಿದೆ. ಏನಂದ್ರೆ ಯಾವುದು ವೀಡಿಯೋ ಮಾಡೋಕ್ಕೂ ಆಗಲ್ಲ, ಮಗನ ಏನು ನೋಡೋಕ್ಕೂ ಆಯ್ತಲ್ಲ. ಹಂಗೊಂದು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಯಾವುದೂ ಆಯ್ತಲ್ಲ. ಎಲ್ಲ ಅರ್ಧಕ್ಕರ್ಧ ಕೆಲಸ ಮಗನೇ ಮಾಡ್ತಾನೆ. ಬಟ್ಟೆ ಒಗೆಯೋದು ಎಲ್ಲ ಪ್ರತಿಯೊಂದು ಅವನೇ ಮಾಡ್ಕೊತಾವನೆ. ಹಿಂಗೆ ಹೋಯ್ತಿದ್ವಿ. ವೀಡಿಯೋ ಮಾಡೋಕ್ಕೆ ನನಗೆ ಆಯ್ತಾನೆ ಇಲ್ವಲ್ಲ. ಅದಕ್ಕೆ ಈಗಾರ ಪುನಃ ಸ್ಟಾರ್ಟ್ ಮಾಡವ ಅಂತ ಸಬ್ಸ್ಕ್ರೈಬ್ ಪೂರ್ತಿ ಕಮ್ಮಿ ಆಗಿದೆ. ವಾಚ್ ಅವರು ಎಲ್ಲ ಹೋಯ್ತು. ಪುನಃ ಫಸ್ಟಿಂದ ಶುರು ಮಾಡವ ಅಂದ್ಕೊಂಡಿವ್ನಿ. ಮಗನ ಬೇರೆ ಪರೀಕ್ಷೆ ಶುರುವಾಗಿರೋದಲ್ವ, ಏನು ಮಾಡೋದಂತಲೇ ಗೊತ್ತಿಲ್ಲ. ಪುನಃ ಶುರು ಮಾಡವ ಅಂದ್ಕೊಂಡಿದ್ದೀನಿ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಮಾತಾಡೋ ಮೊನ್ನೆ ನನಗೇನಿಲ್ಲ. ಮಾತಾಡು, ಏನಿಲ್ಲ ಮಾತಾಡು. ಅವನೇನು ಮಾತಾಡ್ತಾನೆ ಇಲ್ಲ. ಹಂಗಾಗಿ ಈ ಥರ ಆಗದೆ ನನಗೆ. ದಯವಿಟ್ಟು ನಾನು ನಿಮ್ಮ ಮಕ್ಳಿಗೆ ಹೇಳೋದು ಒಂದೇ, ಏನಂತಂದರೆ ಚಿಕ್ಕ ಮಕ್ಳುಗಳಿಗೆ ಜಾಸ್ತಿ ಭಾರ ಒರೆಸೋದು, ಭಾರ ಎತ್ತೋದು ಯಾವುದು ಕೊಡಬೇಡಿ. ಯಾಕಂದರೆ ಅನುಭವಿಸ್ತಿರೋದ ಕಷ್ಟ ನನಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಚಿಕ್ಕ ವಯಸ್ಸೆಲ್ಲ ನಮಗೆ ಇಷ್ಟು ಕಷ್ಟ ಕೊಟ್ಟರೆ ಅಪ್ಪ ಅಮ್ಮದಿರು. ನಮ್ಮ ಜೀವನ 35 ವರ್ಷ ಆಗಿದ್ದ ಟೈಮಲ್ಲಿ ನನಗೆ 36-37 ವರ್ಷ ಆಗೋದು ಅಷ್ಟೇ. ಅಷ್ಟಕ್ಕೆ ನನಗೆ 100 ವರ್ಷ ಏಜ್ ಆಗಿರೋ ಥರ ನಾನು ಮಾಡ್ತಿದ್ದೀನಿ. ನನಗೆ ಏನಕ್ಕೂ ಆಯ್ತಾನೆ ಇಲ್ಲ. ನನಗೆ ಯಾವುದಂದ್ರೆ ಏನಕ್ಕೂ ಆಗಲ್ಲ. ಎರಡು ಪಾಠ ತೊಳೆಯೋಕ್ಕಾಗಲ್ಲ, ಒಂಚೂರು ಕಸ ಗುಡ್ಸೋಕ್ಕಾಗಲ್ಲ. ಇನ್ನೊಂದು ಆಪ್ರೇಷನ್ ಆಗಿರೋದು ಬೇರೆ. ಅದು ಆಪ್ರೇಷನ್ ಆಗಿರೋದಕ್ಕೆ ಸ್ಕ್ರೂ ಮಾಡೋದಕ್ಕೆ ಕೆಳಗಡೆ ಬೊಗ್ಗಿ ಕಸ ಗುಡ್ಸೋದು, ಬೊಗ್ಗೋದು, ಭಾರ ಎತ್ತೋದು ಯಾವುದೂ ಮಾಡೋಂಗಿಲ್ಲ. ಈ ಮೂಳೆ ಏಟಾಗಿರೋದಕ್ಕೆ ಕತ್ತು ಮೂಳೆ ಪೂರ್ತಿ ಏಟಾಗದೆ, ತಲೆಗೂ ತೊಂದರೆ ಆಗದೆ, ಕತ್ತಿಗೂ ತೊಂದರೆ ಅದೆ. ಕೆಲವು ಟೈಮಲ್ಲಿ ಕತ್ತು ಆಪ್ರೇಷನ್ ಮಾಡಿ ಸ್ಕ್ರೂ ಹಾಕಿದ್ರೆ 2 ಕೈಗೂ ಬಲ ಕಮ್ಮಿ ಆಯ್ತದೆ ಅಂತ ಡಾಕ್ಟ್ರ್ ಹೇಳೋರೆ. ಏನು ಮಾಡ್ಬೇಕಂತ ಇದೇ ಥರ ಹಿಂಗೆ ಇದೇ ಥರ ನಾನು ಸಾಯ್ಬೇಕು ಅಷ್ಟೇ. ಏನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ಇದೇ ಥರ ನನ್ನ ಜೀವನ ಆಗೋಗದೆ. ಅದಕ್ಕೆ ಚಿಕ್ಕ ಮಕ್ಳುಗಳ್ಗೆ ಜಾಸ್ತಿ ಭಾರಿಗರಿ ಎತ್ತಿದ್ದೇನೆ ನೋಡ್ಕೊಂಡ್ರೆ ಅಷ್ಟೇ ಒಳ್ಳೇದು. ಅಷ್ಟು ಕಷ್ಟ ನಾನು ಪಟ್ಟಿನಿ. ಅದಕ್ಕೆ ಈ ಥರ ಆಗೋದು. ಆಮೇಲೆ ನನಗೆ ಹೊಟ್ಟೆಲಿ 2 ಗಂಟು ಫಸ್ಟೇ ಇತ್ತು. ನನ್ನ ಮಗಂದು ಪ್ರೆಗ್ನೆಂಟಲ್ಲಿ ಗೊತ್ತಾಯಿತು ನನಗೆ ಹೊಟ್ಟೆಲಿ 2 ಗಂಟಿರೋದು. ಸಿಜರಿಂಗ್ ಮಾಡ್ರೆ ತೆಗಿಯೋಕ್ಕಾಯ್ತದೆ, ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳಿದ್ರು. ಪುನಃ ಆ ಟೈಮಲ್ಲಿ ತೆಗೆದ್ರು ಅನ್ಸುತ್ತೆ. ಪುನಃ ಅವ್ರು ನಮ್ಮ ಹತ್ರ ಹೇಳಿಲ್ಲ, ನಾವು ಕೇಳಲಿಲ್ಲ. ಆಪ್ರೇಷನಲ್ಲಾಗಿ ಪುನಃ ಆಪ್ರೇಷನ್ ಆಗಿ ಒಂದು 5-6 ತಿಂಗಳು ಆದಮೇಲೆ ಪುನಃ ಸ್ಕ್ಯಾನಿಂಗ್ ಎಲ್ಲ ಮಾಡೋಕ್ಕೆ ಟೈಮಲ್ಲಿ ಹೊಟ್ಟೆಲಿ ಗಂಟಿಲ್ಲ ಅಂತೆಲ್ಲ ಹೇಳಿದ್ರು. ಪುನಃ ಈಗ ಒಂದು 6-8 ತಿಂಗಳಿಂದ ಹೊಟ್ಟೆ ಈ ನಮ್ಮದು ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತಲ್ಲ, ಆ ಟೈಮಲ್ಲಿ ನನಗೆ ಸಕ್ಕ ತೊಂದರೆ. ನನಗೆ ತಿಂಗ್ಳಿಗೆ ಒಂದ್ಸತಿ